ಅಕ್ರಮ ಗೋ ಸಾಗಣೆ ಆರೋಪ. ಹೈದರಾಬಾದಲ್ಲಿ ಹೈಡ್ರಾಮಾ. ಮಧ್ಯರಾತ್ರಿ ಎಂಐಎಂ ಶಾಸಕ ಮಾಡಿದ್ದೇನು? और ये गौ रक्षक दो कौड़ी के फालतू साले हमारे को सता रहे. किस बुनियाद पे गौ रक्षक कर रहे? 2400 साल के पूरे साल भर गाय कटती है, बैल कटता है, जब कहाँ होते हो ये लोग? ನೋಡಿದ್ರಲ್ಲ, ಈತ ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಹೈದರಾಬಾದಿನ ಎಂಐಎಂ ಶಾಸಕ ಎಷ್ಟು ಆವೇಶಭರಿತರಾಗಿ ಮಾತಾಡ್ತಿದ್ದಾರೆ. ಪೊಲೀಸರ ವಿರುದ್ಧವೂ ಕೂಗಾಡ್ತಿದ್ದಾರೆ. क्या पुलिस की जिम्मेदारी नहीं है इसको वहाँ पे यहाँ कंट्रोल करने की? मैं डीसीपी वैक्चौन चंद्रमोहन साहब को फोन कर रहा हूँ तो बोल रहे हैं हम इंक्वायरी कर रहे हैं. ऐसी पुलिसिंग करोगे? ಅಲ್ಲದೆ ಇವ್ರು ಯಾರು ಈ ಲಾರಿ ನಿಲ್ಲಿಸೋದಕ್ಕೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ನಡೆದದ್ದಾದ್ರೂ ಏನು? ಇದು ಹೈದರಾಬಾದಿನ ಮೆಹದಿ ಪಟ್ಟಣದ ಆಸಿಫ್ ನಗರ. ಈ ಒಂದು ಲಾರಿಯನ್ನು ಹಿಂಬಾಲಿಸಿಕೊಂಡು ಬಂದ ಬಜರಂಗದಳ ಕಾರ್ಯಕರ್ತರು ಲಾರಿಯಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಿಸಲಾಗ್ತಾ ಇದೆ ಅಂತ ಆರೋಪಿಸಿದ್ರು. ಲಾರಿಯನ್ನು ನಿಲ್ಲಿಸಿ ಲೋಡ್ ಆಗಿದ್ದ ಪ್ಲೈವುಡ್ ಶೀಟುಗಳನ್ನು ಒಂದೊಂದಾಗಿ ತೆಗೆಯಲು ಪ್ರಾರಂಭಿಸಿದ್ರು. ಒಳಗೆ ಗೋವುಗಳಿವೆ ಅನ್ನೋದು ಅವರ ಆರೋಪವಾಗಿತ್ತು. ಅಷ್ಟರಲ್ಲಿ ಅಲ್ಲಿ ಮುಸ್ಲಿಮರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಕಲ್ಲು ತೂರಾಟವೂ ಆರಂಭವಾಯಿತು. ಘಟನೆ ನಡೆದದ್ದು ನಾಂಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಆಸಿಫ್ ನಗರದಲ್ಲಿ. ಕೆಲ ಹೊತ್ತು ಆ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಆ ಸಂದರ್ಭಕ್ಕೆ ಸ್ಥಳೀಯ ಎಂಐಎಂ ಶಾಸಕ ಮೊಹಮ್ಮದ್ ಮಜೀದ್ ಹುಸೇನ್ ಎಂಟ್ರಿ ಕೊಟ್ರು. ಆಗಲೇ ಶುರುವಾದದ್ದು ಹೈಡ್ರಾಮಾ. ನೋಡುತ್ತಲೇ ಶಾಸಕರು ಆ ಲಾರಿಯನ್ನು ಹತ್ತೇ ಬಿಟ್ರು. ಅವರದೇ ರಕ್ಷಣೆಯಲ್ಲಿ ಲಾರಿ ಆ ಸ್ಥಳದಿಂದ ಮುಂದೆ ಹೋಗಲು ಶಾಸಕರೇ ಸಹಕರಿಸಿದ್ದು ವಿಶೇಷವಾಗಿತ್ತು. ಇಷ್ಟೊಂದು ಜನರ ಮುಂದೆ ಕೆಲವೇ ಮಂದಿ ಇದ್ದ ಬಜರಂಗದಳ ಕಾರ್ಯಕರ್ತರು ಸುಮ್ಮನಾಗಬೇಕಾಯಿತು. ಈ ಮಧ್ಯೆ ಪೊಲೀಸರು ಬಜರಂಗದಳ ಕಾರ್ಯಕರ್ತರು ಹಾಗೂ ಕಲ್ಲು ತೂರಿದವರ ವಿರುದ್ಧ ಕೇಸು ದಾಖಲಿಸಿದ್ದಾರೆ. ಲಾರಿಯಲ್ಲಿ ನಿಜವಾಗಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸಲಾಗ್ತಾ ಇತ್ತಾ? ಈ ಪ್ರಶ್ನೆಗೆ ಅಧಿಕೃತ ಉತ್ತರ ಇನ್ನೂ ಸಿಗಬೇಕಿದೆ.